ಬೆಂಗಳೂರಿನಲ್ಲಿ ಮಹಾಮಳೆಗೆ ಇಬ್ಬರು ಸಾವಿಗೀಡಾಗಿದ್ದಾರೆ. ಮಳೆಗೆ ಜಲಾವೃತ ಆಗಿತ್ತು ಅಪಾರ್ಟ್ಮೆಂಟ್. ಸಾಕಷ್ಟು ಅಪಾರ್ಟ್ಮೆಂಟ್ಗಳು ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಯಿಂದಾಗಿ ಜಲಾವೃತ ಆಗಿತ್ತು. ಇನ್ನು ಬೇಸ್ಮೆಂಟ್ ನಲ್ಲಿ ನೀರು ತುಂಬಿಕೊಂಡಿತ್ತು. ಅಷ್ಟೇ ಅಲ್ಲದೆ ಕುಡಿಯೋದಕ್ಕೆ ನೀರಿನ ಸಮಸ್ಯೆ ಸಹ ಎದುರಾಗಿತ್ತು. ಸಾಕಷ್ಟು ಭಾಗದಲ್ಲಿ ಬಿಟಿಎಂ ಲೇಔಟ್ ನಲ್ಲೂ ಸಹ ಅದೇ ರೀತಿಯಾಗಿತ್ತು. ಹೀಗಾಗಿ ಮನಮೋಹನ್ ಕಾಮತ್ ಅವರು ಆಫೀಸ್ ನಿಂದಲೇ ಕುಡಿಯೋದಕ್ಕೆ ನೀರನ್ನ ತಂದಿದ್ರು. ಇನ್ನು ಸೆಕ್ಯೂರಿಟಿ ಇಲ್ಲ ಅಂತ ಹೇಳಿ ಬೇಸ್ಮೆಂಟ್ ನಲ್ಲಿದ್ದಂತಹ ನೀರನ್ನ ಇವರೇ ಹೊರ ಹಾಕ್ತಾ ಇದ್ದಂತಹ ಸಂದರ್ಭದಲ್ಲೇ ಕರೆಂಟ್ ಶಾಕ್ ಹೊಡೆದಿದೆ. ಹೀಗಾಗಿ ಮನಮೋಹನ್ ಕಾಮತ್ ಮೃತಪಟ್ಟಿದ್ದಾರೆ ಅಂತ ಅವರ ಸ್ನೇಹಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಬೆಂಗಳೂರಿನಲ್ಲಿ ಏನು 3 ಜನ ಮೃತಪಟ್ಟಿರುವಂಥದ್ದು ಮಳೆ ಅವಘಡಕ್ಕೆ. ಈಗ BTM ಲೇಔಟ್ನಲ್ಲಿರುವಂತಹ NS ಪಾಳ್ಯ ಅಪಾರ್ಟ್ಮೆಂಟ್ನಲ್ಲಿ ಇಬ್ಬರು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಇಬ್ಬರು ಮೃತಪಟ್ಟಿರುವಂಥದ್ದು. ಒಬ್ಬರು ಮನೋಹರ್ ಕಾಮತ್ ಮತ್ತು ಇನ್ನೊಬ್ಬರು ದಿನೇಶ್ ಅನ್ನುವಂಥ ಒಬ್ಬ 12 ವರ್ಷದ ಮಗು. ಮನೋಹರ್ ಕಾಮತ್ ಅವರ ಸ್ನೇಹಿತರಾಗಿರುವಂಥವ್ರು ಇದ್ದಾರೆ, ಅವ್ರ ಬಗ್ಗೆ ಮಾತನಾಡ್ತಾರೆ. ಸರ್, ಈಗ ಮನೋಹರ್ ಕಾಮತ್ ನಿಮಗೆ ಎಷ್ಟು ವರ್ಷದಿಂದ ಪರಿಚಯ? ಮನಮೋಹನ್ ಕಾಮತ್ ನಮ್ಮ ಆಫೀಸ್ ಮ್ಯಾನೇಜರ್ ಆಗಿದ್ರು. ನಾನು ಅವ್ರ ಹತ್ರ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಮ್ಮದು ಜಯನಗರದಲ್ಲಿ ಆಫೀಸು, ಇದು ಅವ್ರ ಮನೆ. ಅವರು 4 ಗಂಟೆಗೆ ಹೊರಟರು. ಹಿಂಗೆ ಪ್ರಾಬ್ಲಮ್ ಆಗಿದೆ, ಸಂಪಲ್ಲಿ ನೀರು ಬಂದುಬಿಟ್ಟಿದೆ, ಅದನ್ನು ಕ್ಲೀನ್ ಮಾಡಿಸ್ಬೇಕು ಅಂತ. ನನಗೆ ಈಗ ಮಾಡ್ತಾರೆ ಅಂತ ಗೊತ್ತಾಗಿಲ್ಲ. ಯಾರು ಟೆಕ್ನಿಷಿಯನ್ ಒಳ್ಳೇದಿತ್ತು. ಇದೊಂಥ ತುಂಬ ಒಳ್ಳೆ ವ್ಯಕ್ತಿ ಸರ್. ಅವರಾಯ್ತು, ಮನೆ ಆಯಿತು, ತುಂಬ ಒಳ್ಳೆ ವ್ಯಕ್ತಿ. ಅವರು ಒಂದು 25 ವರ್ಷದಿಂದ ಸರ್ವಿಸಲ್ಲಿದ್ದಾರೆ, ಶೇರ್ ಬ್ರೋಕಿಂಗಲ್ಲಿ. ಎಲ್ಲಿ ಮೂಲತಃ? ಅವರು ಮೂಲತಃ ಉಡುಪಿ ಹತ್ರ ಕಟಪಾಡಿ ಊರಿನವ್ರು ಸರ್. ಈಗ ನೀವು ಸಂಜೆ ಎಷ್ಟೊತ್ತಿಗೆ ಅವ್ರು ಮಾತಾಡಿದ್ರೆ ನಿಮ್ಮ ಜೊತೆ ಏನಾದರೂ? ಹೌದು, ನಾವು 4 ಗಂಟೆಗೆ ಮಾತಾಡಿದ್ವಿ. 4 ಗಂಟೆಗೆ ಅವರು ಮನೆಗೆ ಹೊರಟರು. 6:30 7 ಗಂಟೆಗೆ ಇಂಥ ನ್ಯೂಸ್ ಬಂತು ಸರ್. ಹೌದು, ಇದೊಂಥರ ನಮ್ಗೆ ನಂಬಲಿಕ್ಕೆ ಆಗ್ತಾಯಿಲ್ಲ ಅಂತ. ಒಂದು ಎಷ್ಟು ಜನ ಮಕ್ಕಳು ಸರ್ ಅವ್ರಿಗೆ? 2 ಹೆಣ್ಮಕ್ಳು. ಒಬ್ಳಿಗೆ ಮದುವೆ ಆಗಿದೆ ಸರ್, ಇನ್ನೊಬ್ಳಿಗೆ ನೋಡ್ತಾ ಇದ್ದಾರೆ, ಚಿಕ್ಕವಳಿಗೆ. ಈಗ ಇನ್ಸಿಡೆಂಟ್ ಆದಮೇಲೆ ನಿಮ್ಗೆ ಯಾರು ಫೋನ್ ಮಾಡಿದ್ರು ಈ ಥರ ಆಗ್ಬಿಟ್ಟಿದೆ ಅಂತ? ನಮಗೆ ಅವ್ರ ಬ್ರದರ್ ನಮ್ಮ ಕಲೀಗಿಗೆ ಹೇಳಿದರು. ಅವ್ರು ಹೇಳಿದ್ರು, ನಂಗೆ ನಂಬಲಿಕ್ಕಾಗಿಲ್ಲ. ಇವಾಗ ಒಂದು 1 ಅವರ್ ಮುಂಚೆ ಮಾತಾಡಿ ಬಂದಿದ್ದೀವಿ ಅಂತೇಳಿ. ಆಮೇಲೆ ಇದೆಲ್ಲ ನೋಡುವಾಗ ತುಂಬ ಬೇಜಾರಾಗುತ್ತೆ. ಎವ್ರಿ ಇಯರ್ ಹೀಗೆ ಆಗುತ್ತೆ ಪ್ರಾಬ್ಲಮ್ಮು. ಬಟ್ ಅವರೇ ಸ್ಟೆಪ್ ತೊಗೊಂಡ್ರು ಏನಂತ ಇನ್ನು ನೋಡ್ಬೇಕು ಸರ್. ಎಷ್ಟು ವರ್ಷ ಸರ್ ಅಪಾರ್ಟ್ಮೆಂಟ್ ಕಟ್ಟಿ? ಅದು ಏನಾದ್ರು ಇಲ್ಲ ಐಡಿಯಾ ಇಲ್ಲ. ಅವರೇ ಓನರ್. ಇದಿಷ್ಟು ಮನೋಹರ್ ಕಾಮತ್ ಅವರ ಸ್ನೇಹಿತ ಅವರ ಮಾತು. ಏನಂತಂದರೆ, ಇಡೀ ಅಪಾರ್ಟ್ಮೆಂಟ್ನ ಮಾಲೀಕರಾಗಿದ್ದರು. ಅವರು ಕಳೆದ 2-3 ದಿನಗಳ ಹಿಂದೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ. ಮಳೆ ಬಂದಂಥ ಸಂದರ್ಭದಲ್ಲಿ ಸೆಲ್ಲರಲ್ಲಿ ನೀರು ತುಂಬಿಕೊಳ್ಳುತ್ತೆ ಅನ್ನುವಂಥದ್ದು. ಇವತ್ತು ಸಂಜೆ ತಮ್ಮ ಸಹಪಾಠಿಗಳಿಗೆ ಏನು ಕೆಲಸ ಮಾಡ್ತಾಯಿದ್ರು ತಮ್ಮ ಆಫೀಸ್ನಲ್ಲಿ ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ದಾರೆ. ಆದರೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಮೃತಪಟ್ಟಿದ್ದಾರೆ. ನಿಜಕ್ಕೂ ತುಂಬ ಬೇಸರ ಆಗ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಅವರು ಸ್ನೇಹಿತರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸತ್ಯ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.